ಕೇಸಸ್ ಶುರುವಾಗಿದ್ದು ಜಸ್ಟ್ ಮೊನ್ನೆನೇ 6th ಫೈಲ್ ಮಾಡಿದ್ವಿ, 7th ಕ್ಲೋಸರ್ ಆಯಿತು. 1 ವರ್ಷದ ಹಿಂದೆನೇ ಅವರು ನಿರ್ಧಾರ ತಗೊಂಡಿದ್ರು. ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾನು ಡೈವರ್ಸ್ ತಗೊಳ್ಳೋದಕ್ಕೆ ರೀಸನ್ ಇದೆ ಅಂತ ಏನಾದರೂ ಚಂದನ್ ಅಂದರೆ ಸಪ್ರೇಟ್ ಮಾತಾಡಿದ್ರ, ನಿವೇದಿತಾ ಸಪ್ರೇಟ್ ಆಗಿ ಏನಾದರೂ ಮಾತಾಡಿದ್ರ? ಭಿನ್ನಾಭಿಪ್ರಾಯ ಅಡ್ಜಸ್ಟ್ ಮಾಡ್ಕೊಂಡೇ ಲೈಫೆಲ್ಲ ಹೋಗ್ಬೋದು, ಬಟ್ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ತನಕ ಹೋಗ್ಬೋದು. ತುಂಬ ಟ್ರೈ ಮಾಡಿದ್ದಾರೆ ಜೊತೆಗಿರೋಕ್ಕೆ, ಆಗಲಿಲ್ಲ. ಪೇರೆಂಟ್ಸ್ ಟ್ರೈ ಮಾಡಿದ್ದಾರೆ, ಆಗಲಿಲ್ಲ. ಈಗ ನನಗನ್ಸುತ್ತೆ ಅದು ಮೂರ್ಖತನನೇ. ನಾವು ಪ್ರತಿಯೊಂದು ಸಲನೂ ಪೀಪಲ್ ಪ್ಲೀಸರ್ ಅಂತ ಹೇಳ್ತೀವಿ. ಅಂದರೆ ಈಗ ಅವರು ಊಟದಲ್ಲಾಗಲಿ ಅಥವಾ ಡ್ರೆಸ್ಸಿಂಗಲ್ಲಾಗಲಿ ಅಥವಾ ಬೇರೆ ಬೇರೆ ಥರದ ಒಪಿನಿಯನ್ ಒಂದೇ ಥರ ಇಲ್ಲ, ಡಿಫ್ರೆನ್ಸ್ ಇದೆ ಅನ್ನೋದು ಅಷ್ಟೇನಾ? ಹೌದು, ಕರೆಕ್ಟಾಗಿ ಹೇಳಿದ್ರೆ ಡಿಫ್ರೆನ್ಸ್ ಇನ್ ಒಪಿನಿಯನ್ನೇ ಅದೊಂದು ದೊಡ್ಡ ಇದಾಗುತ್ತೆ. ಮೊದಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು, ಈಗ ಅಡ್ಜಸ್ಟ್ ಅಂದರೆ ಬೇರೆಯವ್ರಿಗೋಸ್ಕರ ನಾವು ಮಾಡೋದು. ನನಗನ್ಸುತ್ತೆ ಅದು ಮೂರ್ಖತನನೇ. ನಾವು ಪ್ರತಿಯೊಂದು ಸಲನೂ ಪೀಪಲ್ ಪ್ಲೀಸರ್ ಅಂತ ಹೇಳ್ತೀವಿ. ಮೊದಲಿನವರೆಲ್ಲ ಅದೇ ಥರ ಅಲ್ವಾ, ಓಲ್ಡ್ ಸ್ಕೂಲ್ ಆಫ್ ಥಾಟ್ ಅಂದರೆ ಅವ್ರಿಗೇನು ಇಷ್ಟ ಅದೇ ಥರ ಮಾಡೋದು, ಬೇರೆಯವ್ರಿಗೇನು ಇಷ್ಟ ಅದೇ ಮಾಡೋದು. ಬಟ್ ಈಗ ಪ್ರೆಸೆನ್ಸ್ ಟ್ರೆಂಡ್ ಏನಂತ ಹೇಳಿದ್ರೆ, ಟ್ರೆಂಡ್ ಅಂದರೆ ವಾಟ್ ಈಸ್ ಹ್ಯಾಪನಿಂಗ್, ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂದರೆ ಅವ್ರಿಗೇನು ಇಷ್ಟ ಅವ್ರಿಗೆ ಕ್ಲಿಯರಾಗಿ ಮೈಂಡಲ್ಲಿ ಇದೆ, ಗೊತ್ತು ಅವ್ರಿಗೇನು ಬೇಕಿದೆ ಲೈಫಲ್ಲಿ ಅಂತ. ಈಗ ಹುಟ್ಟಿರೋ ಮಕ್ಕಳು ಅಷ್ಟೇ, ಅವ್ರಿಗೆ ಗೊತ್ತಿದೆ ಫ್ಯೂಚರಲ್ಲಿ ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಬಂದ್ರೇ ಅಲ್ಲೇ ಅವ್ರಿಗೆ ಗೊತ್ತಿದೆ ಏನು ಬೇಕು ಅವ್ರ ಲೈಫಲ್ಲಿ ಅಂತ. ಸೊ ಅದೇ ಥರ ಇವರಿಬ್ಬರಿಗೂ ಅಷ್ಟೇ, ದೇ ನೋ ವಾಟ್ ದೇ ವಾಂಟ್ ಇನ್ ಲೈಫ್. ಅವ್ರಿಗೆ ಗೊತ್ತಿದೆ ಖಂಡಿತವಾಗಿ ಅವ್ರಿಗೇನು ಲೈಫಲ್ಲಿ ಬೇಕು, ಎಲ್ಲಿ ಅವರು ಪ್ರಾಸ್ಪರ್ ಆಗಬೇಕು, ಎಲ್ಲಿ ಶೈನ್ ಆಗಬೇಕಂತ ಅವ್ರಿಗೆ ಗೊತ್ತಿದೆ. ಸೊ ಅಲ್ಲಿ ಅವರು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಒಬ್ಬ ವಕೀಲೆ ಆಗಿ ಹೇಳೋದಾದರೆ ಈ ಡಿವೋರ್ಸ್ ತೊಗೊಳಕ್ಕಂಥದ್ದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು, ಇದು ವಿಶ್ಲೇಷಣೆ ಮಾಡೋ ಸಮಯ ಅಲ್ಲದೆ ಹೋದ್ರೂ ಕೂಡ ಒಂದು ದಾಂಪತ್ಯವನ್ನು ಅಡ್ಜಸ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ಬೋದಲ್ವ? ನಮ್ಮ ಹಿಂದೂ ಕಲ್ಚರ್ ಪ್ರಕಾರ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಬೇಕು. ಈ ಪಾಪ್ ಕಲ್ಚರ್ ಅಥವಾ ಫಾರಿನ್ ಕಲ್ಚರ್ನ ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಬಾರ್ದು. ಅಂದರೆ ನೀನು ಬೇಡ ಅಂತಂದರೆ ಡಿಸೈಡ್ ಮಾಡಿಬಿಟ್ಟು ಸಪ್ತಪದಿ ಅಂತ ಯಾಕೆ ಮಾಡಿದ್ದಾರೆ ಹಿಂದೂ ಸಂಸ್ಕೃತಿನಲ್ಲಿ. ಹೇಳಿ ಹೆಜ್ಜೆ ತುಳಿದು ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ಮದುವೆ ಆಗಿ ನಾನು ಒಂದು 10 ಜನರ ಆಶೀರ್ವಾದ ಪಡೆದು ಮದುವೆ ಆಗಿರ್ತಾರೆ. ಸೊ ಇದನ್ನು ಜಸ್ಟ್ ಒಂದು ಸೈನ್ ಮಾಡಿ ಡಿವೋರ್ಸ್ ತೊಗೊಳಕ್ಕಂಥ ಪದ್ಧತಿ ಬಗ್ಗೆ ಏನು ಹೇಳ್ತಾರೆ ಮೇಡಮ್ ಒಂದು ಲೈನಲ್ಲಿ? ಮದುವೆ ಯಾರಿಗೋಸ್ಕರ ಮಾಡಿಸೋದು ನೀವು? ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತ. ಮೊದಲೆಲ್ಲ ಮದುವೆ ಅಂತ ಹೇಳಿದ್ರೆ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ, ನೀವು ಪ್ಲೀಸ್ ಮಾಡಬೇಕಾಗಿರೋದು ಎಂಟೈರ್ ಫ್ಯಾಮಿಲಿ, ಅತ್ತೆ ಮಾವ. ನನಗನ್ಸುತ್ತೆ ನೀವು ಯಾವುದಾದ್ರು ಗ್ರೇಟ್ ಇಂಡಿಯನ್ ಕಿಚನ್ ಅಂತ ನೋಡಬೇಕು. ಮಾವ ಬಂದಾಗ ಬೇಗ ಚಪ್ಪಲಿ ತೊಗೊಂಡು ಇಡ್ತಾರೆ, ಶೂಸ್ ತೊಗೊಂಡ್ಬಂದು ಕೊಡ್ತಾರೆ, ಅಂಬ್ರೆಲ್ಲ ತೊಗೊಂಬಂದು ಕೈ ಕೊಡ್ತಾರೆ. ಅದು ಅವಶ್ಯಕತೆ ಇಲ್ಲ. ಡಾಟ್ರ್ ಇನ್ ಲಾ ಅಂದರೆ ಅದೆಲ್ಲ ಮಾಡಬೇಕು ಅಂದರೆ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು. ಈಗ ಅವಶ್ಯಕತೆ ಇಲ್ಲ ಅಂತಲ್ಲ, ಮನೇಲಿ ಕೂತ್ಕೊಂಡ್ರೆ ಬರೀ ಹೌಸ್ ವೈಫ್ ಅಂದರೆ ಅದೆಲ್ಲ ಮಾಡ್ಬೋದು ಅಂದರೆ ಟೈಮ್ ಇದೆ ನಿಮಗೆ. ಈಗ ಏನಾಗಿದೆ, ಎಲ್ಲರೂ ಓದಿದ್ದಾರೆ, ಹೆಣ್ಮಕ್ಳು ಓದಿದ್ದಾರೆ, ಅರ್ನ್ ಮಾಡ್ತಾಯಿದ್ದಾರೆ. ಈಗ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ದೊಡ್ಡ ತಪ್ಪು ಅನಿಸುತ್ತೆ. ಆಮೇಲೆ ಕಲ್ಚರ್ ಬಗ್ಗೆ ಮಾತಾಡಿದ್ರೆ, ಕಲ್ಚರ್ ಒಬ್ರೊಬ್ರಿಗೂ ಒಂದೊಂದು ಥರ. ಈಗ ಡೈವರ್ಸಿಟಿ ಏನು ಹೇಳೋದು, ಈಗ ಮದುವೆ ಎಲ್ಲ ದೆರ್ ಈಸ್ ಲಾಟ್ ಆಫ್ ಡೈವರ್ಸಿಟಿ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ಬೋದು. ಈಗ ನಾರ್ತ್ ಇಂಡಿಯನ್ಸ್ ಸೌತ್ ಇಂಡಿಯನ್ಸ್ನ ಮದುವೆ ಆಗೋದು ಕಾಮನ್ ಆಗಿದೆ. ಲೈಕ್ ಕಲ್ಚರಲ್ ಡಿಫ್ರೆನ್ಸ್ ಇದ್ದೇ ಇದೆ. ಇನ್ಫ್ಯಾಕ್ಟ್ ಇಂಟರ್ ರಿಲಿಜಿಯನ್ ಆಗ್ತಾ ಇದ್ದಾರೆ, ಕಲ್ಚರಲ್ ಡಿಫ್ರೆನ್ಸ್ ಇದೆ. ಬಟ್ ಎಲ್ಲಿ ನೀವು ಒಪ್ಕೊಂಡು ಸಮಾನತೆಯಿಂದ ಒಬ್ಬರು ಇನ್ನೊಬ್ಬರನ್ನ ಟ್ರೀಟ್ ಮಾಡಿ ಮುಂದಕ್ಕೆ ಹೋಗ್ತಿರೋ, ಇಟ್ ಈಸ್ ಓಕೆ. ಬಟ್ ಕಲ್ಚರು ಇದೆಲ್ಲ ಮಾಡಿರೋದು ಏನೋ ಒಂದು ರೀಸನ್ಗೋಸ್ಕರ. ಈಗ ಅವರಿಬ್ಬರು ಖುಷಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಸಪ್ತಪದಿ ತುಳಿದಿರೋದ್ರಿಂದ ಈಸ್ ಇಟ್ ರೈಟ್ ಟು ಅವ್ರನ್ನ ಫೋರ್ಸ್ ಮಾಡಿ ಜೊತೆಗಿರ್ರಿ, ಏನೇ ಆದರೂ ಪರವಾಗಿಲ್ಲ, ನೀವು ಇದು ಮಾಡಿದ್ದೀರಾ ಹಿಂಗೆ ಅಂತ? ಹಂಗಿದ್ರೆ ಯಾಕೆ ಈ ಥರ ಕಾನೂನು ಬರುತ್ತೆ? ಕಾನೂನು ಇರೋದೇ ಏನು ಹೇಳೋದು, ಮಾಡಿಫೈಡ್ ರೂಲ್ಸು ಅಲ್ವಾ? ಮೊದಲೆಲ್ಲ ಅದಿರಲಿಲ್ಲ, ಈಗ ಅದು ಬಂದಿದೆ. ಅದೇ ಥರ ನಾನು ಹೇಳ್ತಿರೋದು, ಮೊದಲೆಲ್ಲ ಹೆಣ್ಮಕ್ಳಿಗೆ ಹೊಡೆಯೋದು ತುಂಬ ಕಾಮನ್ ಇತ್ತು, ಲೈಕ್ ಓಲ್ಡ್ ಸ್ಕೂಲ್ ಆಫ್ ಥಾಟ್. ಆ ಪೀರಿಯಡೆಲ್ಲ ಎಕ್ಸೆಪ್ಟ್ 2005 ನಂತರ ಯಾವಾಗ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಬಂತು, ಆವಾಗ ಜನರಿಗೆ ಎಚ್ಚರಿಕೆ ಆಯಿತು. ಹೆಡ್ ಆಫ್ ದ ಫ್ಯಾಮಿಲಿ ಮಾತಾಡೋದಲ್ವಾ, ಅವಾಗ ಅವ್ರು ಏನು ಮಾಡಿದ್ರೇನು, ಹೊಡೆದ್ರೆ ಬಡಿದ್ರೆ ಏನು ಮಾಡಿದ್ರೇನು ಯಾರೂ ಮಾತಾಡೋ ಆಗಿಲ್ಲ. ದಟ್ ವಾಸ್ ದೇರ್. ಬಟ್ ಈಗ ಆಗಲ್ಲ. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಇರೋದ್ರಿಂದ ಥಿಂಗ್ಸ್ ಹ್ಯಾವ್ ಚೇಂಜ್. ಸೊ ಅದೇ ಥರ ಪ್ರತಿಯೊಬ್ಬರು ಚೇಂಜ್ ಆಗಬೇಕು ಟು ದ ಪ್ರೆಸೆಂಟ್ ಸಿಚುವೇಶನ್. ಈಗ ಆ ಥರ ಇತ್ತು, ಇವ್ರಿಗೆ ಅಡ್ವೈಸ್ ಮಾಡಿ ಜೊತೆಗೆ ಸೇರಿಸೋದು
ಇಟ್ ಈಸ್ ನಾಟ್ ದ ರೈಟ್ ಕಾನ್ಸೆಪ್ಟ್ ಅಂತ ನನ್ನ ಪ್ರಕಾರ. ನಾನು ಡೈವರ್ಸ್ ಆಗಬೇಕು ಅಂತಲ್ಲ, ಬಟ್ ಅದು ಸರಿಯಾದ ಕಾನ್ಸೆಪ್ಟ್ ಅಲ್ಲ. ನಿಮಗೆ ನೀವು ಬಳಸ್ಕೊಳ್ಳಿ ಬೇಕಾದರೆ, ಬಟ್ ಬೇರೆಯವ್ರಿಗೆ ನೀವು ಫೋರ್ಸ್ ಮಾಡಬೇಡಿ. ಲಾ ಇರೋದು ಫಾಲೋ ಮಾಡ್ತಾರೆ, ಅದ್ರ ಪ್ರಕಾರನೇ ಅವ್ರು ನಡ್ಕೊಂಡಿರೋದು. ಅವರೇನು ಲಾ ಅಗೇನ್ಸ್ಟಾಗಿ ಏನೂ ಮಾಡಿಲ್ಲ. ಏನು ಲಾ ಅಲ್ಲಿದೆ ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅದ್ರ ಪ್ರಕಾರ ವಿಚ್ಛೇದನ ಪಡ್ಕೊಂಡಿದ್ದಾರೆ. ಈಗ ಫೈನಲಿ ಡಿವೋರ್ಸ್ ಆಯಿತು ಚಂದನ್ ಮತ್ತು ನಿವೇದಿತದು. ಸೊ ಒಂದು ಲೆಟ್ರ್ ಕಳಿಸಿದ್ರೆ ಮುಗೀತಾ ಅವರ ಬಾಂಧವ್ಯ ಮುಗ್ದಂಗೆ ಅಂತ? ಲೆಟ್ರ್ ಎಲ್ಲ ಈಗ ನೆನ್ನೆನೇ ಅವ್ರು ಸೈನ್ ಮಾಡಾಯಿತು, ಆರ್ಡರ್ಗೆ ಸೈನ್ ಮಾಡೋದು ನೆನ್ನೆನೇ ಮುಗೀತು. ನಮ್ಮ ಒಂದು ಇದಕ್ಕೋಸ್ಕರ ವಿ ನೀಡ್ ಅ ಸರ್ಟಿಫೈಡ್ ಕಾಪಿ. ಆರ್ಡ್ರ್ ಆಗಲೇ ಆಗಿದೆ, ಸರ್ಟಿಫೈಡ್ ಕಾಪಿ ಅವ್ರಿಗೆ ಮುಂದಕ್ಕೆ ಬೇಕಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.